ಅಹಿಂದ ವರ್ಸಸ್ ಒಕ್ಕಲಿಗ ಜಾತಿ ಗಣತಿ ವರದಿ ಬಳಿಕ ಸೃಷ್ಟಿಯಾಗಿರುವಂತಹ ರಾಜಕೀಯ ವಾತಾವರಣ ಇದು. ಸೊ ನಾವು ನಮ್ಮ ಫಸ್ಟ್ ಬ್ರೇಕಿಂಗಿಂತ ಮುಂಚೆ 23 ಕ್ಷೇತ್ರಗಳಲ್ಲಿ ಯಾರು ಕಾಂಗ್ರೆಸ್ನ ಒಕ್ಕಲಿಗ ಶಾಸಕರು ಗೆದ್ದಿದ್ದಾರೆ ಅವರಿಗೆ ಅಹಿಂದ ಮತಗಳು ಎಷ್ಟರ ಮಟ್ಟಿಗೆ ಹೊಡೆತ ಕೊಡಬಹುದು ಎನ್ನುವಂಥ ಒಂದು ಲೆಕ್ಕಾಚಾರವನ್ನು ಮುಂದೆ ಇಡ್ತಾ ಇದ್ದೀವಿ. ಆ ಲಿಸ್ಟ್ನಲ್ಲಿ ನಾವು ಮೊದಲಿಗೆ ಹೇಳಬೇಕಾಗಿರುವಂತಹ ಹೆಸರೇ ಮಾನ್ಯ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಹೆಸರು. ಕಾಂಗ್ರೆಸ್ನ ಬಂಡೆ ಡಿ.ಕೆ. ಶಿವಕುಮಾರ್ ಅವರಿಗೂ ಕೂಡ ಜಾತಿ ಗಣತಿಯ ಆತಂಕ ಕಾಡ್ತಾ ಇದೆ. ಕನಕಪುರದಲ್ಲಿ ಸತತ 8 ಬಾರಿ ಗೆದ್ದಿರುವಂತಹ ಶಾಸಕ, ಒಕ್ಕಲಿಗ ಮತಗಳೇ ಅತ್ಯಧಿಕ ಇರತಕ್ಕಂತಹ ವಿಧಾನಸಭಾ ಕ್ಷೇತ್ರಗಳಲ್ಲಿ ಇದು ಕೂಡ ಒಂದು. ಆದರೆ ಡಿ.ಕೆ. ಶಿವಕುಮಾರ್ ವಿರುದ್ಧ ಒಂದು ವೇಳೆ ಪ್ರಬಲ ಒಕ್ಕಲಿಗ ಪ್ರತಿಸ್ಪರ್ಧಿ ಕಣಕ್ಕೆ ಇಳಿದರೆ ಆಗ ಈಗ ಜಾತಿ ಗಣತಿಯನ್ನ ವಿರೋಧಿಸಿ ಒಕ್ಕಲಿಗ ಶಾಸಕರ ಸಭೆಯನ್ನ ನಡೆಸಿರುವಂತಹ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಅಹಿಂದ ಮತಗಳೇ ಅನಿವಾರ್ಯ ಆಗ್ತವೆ. ಲೋಕಸಭಾ ಚುನಾವಣೆಯಲ್ಲಿ ಡಿ.ಕೆ. ಸುರೇಶ್ ಅವರನ್ನ ಬಿಜೆಪಿ ಮತ್ತು ಜೆಡಿಎಸ್ ಜಂಟಿ ಹೋರಾಟದ ಮುಖಾಂತರ ಸೋಲಿಸಿತ್ತು. ಡಿ.ಕೆ. ಸಹೋದರರನ್ನು ಸೋಲಿಸುವುದು ಕಷ್ಟ ಅಲ್ಲ ಎನ್ನುವಂತಹ ಸಂದೇಶ ರವಾನೆ ಆಯಿತು. ಇಂಥದ್ದೇ ಸ್ಥಿತಿ 2028ಕ್ಕೆ ಏರ್ಪಟ್ರೆ ಆಗ ಕನಕಪುರ ಬಂಡೆ ಆವಾಗ ಗಟ್ಟಿಯಾಗಿ ನಿಲ್ಲಲಿಕ್ಕೆ ಕನಕಪುರದಲ್ಲಿ ಯಾವ ಜಾತಿ ಗಣತಿಯನ್ನ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಈಗ ವಿರೋಧಿಸಿಕೊಂಡು ಬರ್ತಾ ಇದ್ದಾರೋ ತಮ್ಮ ಸಮುದಾಯದ ಹಿತಾಸಕ್ತಿಗಾಗಿ, ಯಾವ ಸಮುದಾಯ ಜಾತಿ ಗಣತಿಯ ಪರವಾಗಿ ನಿಂತಿದೆಯೋ ಅಹಿಂದ ವರ್ಗ, ಆ ಅಹಿಂದ ಮತಗಳೇ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಅನಿವಾರ್ಯ ಆಗುತ್ತೆ. ಬೆಂಗಳೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ ಡಿ.ಕೆ. ಸುರೇಶ್ ಸೋಲ್ತಾರೆ ಅಂತೇಳಿ ಸ್ವತಃ ಡಿ.ಕೆ. ಸುರೇಶ್ ಆಗಲಿ ಡಿ.ಕೆ. ಶಿವಕುಮಾರ್ ಅವರಾಗಲಿ ಅಂದ್ಕೊಂಡೇ ಇರಲಿಲ್ಲ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಕೂಡ ಒಕ್ಕಲಿಗ ಪ್ರಾಬಲ್ಯ ಇರ್ತಕ್ಕಂತಹ ಲೋಕಸಭಾ ಕ್ಷೇತ್ರ. ಡಿ.ಕೆ. ಶಿವಕುಮಾರ್ ಒಕ್ಕಲಿಗ ಸಮುದಾಯದ ದೊಡ್ಡ ನಾಯಕರಾಗಿದ್ದಂಥವರು, ಡಿ.ಕೆ. ಸುರೇಶ್ ಕೂಡ ಸಮುದಾಯದಲ್ಲಿ ಪ್ರಬಲವಾಗಿ ಗುರುತಿಸಿಕೊಂಡಂಥವರು. ಆದರೆ ಮೊದಲ ಬಾರಿಗೆ ಲೋಕಸಭಾ ಚುನಾವಣೆಯನ್ನ ಎದುರಿಸಿದಂತಹ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರ ಎದುರು ತಮ್ಮ ಅಣ್ಣ ಉಪಮುಖ್ಯಮಂತ್ರಿ ಆಗಿದ್ರೂ ಕೂಡ, ತಮ್ಮ ಅಣ್ಣನ ಹಿಡಿತದಲ್ಲಿ ಕರ್ನಾಟಕ ಕಾಂಗ್ರೆಸ್ ಇದ್ದರೂ ಕೂಡ ಡಿ.ಕೆ. ಸುರೇಶ್ ಅವರು ಸೋತ್ರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ. ಸೊ ಅದು ಟ್ರೇಲರು, ಅಂದರೆ ಒಂದು ಹಿಂಟ್. ಅದು ಏನು ಅಂತ ಹೇಳಿದ್ರೆ, ಯಾವುದೇ ಒಂದು ಪ್ರಬಲ ಸಮುದಾಯದ ಮತಗಳಿರ್ತಕ್ಕಂತಹ ಕ್ಷೇತ್ರಗಳಲ್ಲಿ ಒಂದು ಪಕ್ಷದ ಅಭ್ಯರ್ಥಿಯ ವಿರುದ್ಧವಾಗಿ ಅಷ್ಟೇ ಪ್ರಬಲವಾದ ಇನ್ನೊಬ್ಬ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದಂತಹ ಸಂದರ್ಭದಲ್ಲಿ ಪೊಲಿಟಿಕಲ್ ರಿಸಲ್ಟ್, ರಾಜಕೀಯ ಫಲಿತಾಂಶ, ಚುನಾವಣಾ ಫಲಿತಾಂಶ ಹೇಗೆ ಪಲ್ಲಟ ಆಗ್ಬೋದು, ಹೇಗೆ ಬದಲಾಗ್ಬೋದು ಎನ್ನುವುದಕ್ಕೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಚುನಾವಣಾ ಫಲಿತಾಂಶ ಕೂಡ ಒಂದು. ಸೊ 2028ರಲ್ಲಿ ಒಂದು ವೇಳೆ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಬಿಜೆಪಿ ಮತ್ತು ಜೆಡಿಎಸ್ ಚುನಾವಣಾ ಮೈತ್ರಿಯನ್ನು ಮುಂದುವರಿಸಿದರೆ, ಪ್ರಬಲ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ರೆ ಆಗ ಚುನಾವಣಾ ಚಿತ್ರಗಳು ಬದಲಾಗಲಿಕ್ಕೆ ಅವಕಾಶಗಳು ಇದ್ದಾವೆ. ಸೊ ನಾವು ಕನಕಪುರದ ಜಾತಿ ಲೆಕ್ಕಾಚಾರವನ್ನು ಕೂಡ ನೋಡಬೇಕು. ಯಾಕಂತ ಹೇಳಿದ್ರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಯಾಕೆ ಅಹಿಂದ ಮತಗಳು ಅನಿವಾರ್ಯ ಆಗ್ತದೆ 2028ರಲ್ಲಿ ಅಂತ ನೋಡಲಿಕ್ಕೆ ನಾವು ಕನಕಪುರದ ಜಾತಿ ಲೆಕ್ಕಾಚಾರ ಕೂಡ ನೋಡಲೇಬೇಕು. ಈ ಬಾರಿ 2023ರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕನಕಪುರದಲ್ಲಿ ಬಿಜೆಪಿ ಅವರು ಅಶೋಕ್, ಈಗ ವಿರೋಧ ಪಕ್ಷದ ನಾಯಕ ಅಶೋಕ್ ಅವರನ್ನ ನಿಲ್ಲಿಸಿದ್ರು ಡಿ.ಕೆ. ಶಿವಕುಮಾರ್ ವಿರುದ್ಧ. ಬಟ್ ಡಿ.ಕೆ. ಶಿವಕುಮಾರ್ ಪ್ರಚಂಡ ಬಹುಮತದಿಂದ ಗೆದ್ರು, ಠೇವಣಿಯನ್ನು ಕಳ್ಕೊಂಡ್ರು ಅಶೋಕ್. ಸೊ ಕನಕಪುರದಲ್ಲಿರ್ತಕ್ಕಂತಹ ಮತ ಲೆಕ್ಕಾಚಾರ ನೋಡೋದಾದ್ರೆ ಕನಕಪುರದಲ್ಲಿ ಒಕ್ಕಲಿಗ ಮತಗಳು 99,000, ಅಂದರೆ ನಿಯರ್ಲಿ 1 ಲಕ್ಷದಷ್ಟು ಒಕ್ಕಲಿಗ ಮತಗಳು ಕನಕಪುರದಲ್ಲಿದ್ದಾವೆ. ದಲಿತ ಮತಗಳು
45,000 ಮುಸಲ್ಮಾನ ಮತಗಳು 23,000 ತಿಗಳ ಸಮುದಾಯದ ಮತಗಳು 11,000 ಕ್ರೈಸ್ತ ಸಮುದಾಯದ ಮತಗಳು 2,500 ಬೆಸ್ತ ಸಮುದಾಯದ ಮತಗಳು 6,000 ಇತರೆ ಸಮುದಾಯದ ಮತಗಳು 9,400 ಇರುವಂಥದ್ದು. ಸೊ ಇದು ಕನಕಪುರದ ಜಾತಿ ಲೆಕ್ಕಾಚಾರ. 99,000 ನಿಯರ್ಲಿ 1 ಲಕ್ಷ ಅಂತ ಇಟ್ಕೋಬಹುದು ನಾವು. ಒಕ್ಕಲಿಗ ಮತಗಳು ಕನಕಪುರದಲ್ಲಿರುವಂಥದ್ದು. ದಲಿತ ಮತಗಳು 45,000 ಇದ್ದಾವೆ. ಮುಸಲ್ಮಾನ ಮತಗಳು 23,000, ಲಿಂಗಾಯತ ಮತಗಳು 19,000, ಕುರುಬ ಮತಗಳು 6,000, ತಿಗಳ ಮತಗಳು 11,000 ಆ ಸಮುದಾಯದ ಮತಗಳು, ಕ್ರೈಸ್ತರದ್ದು 2,500, ಬೆಸ್ತರು 6,000, ಇತರೆ ಸಮುದಾಯಗಳ ಮತಗಳು 9,400. ಇಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಇನ್ನೊಂದು ಪಾಯಿಂಟ್ ಏನಿದೆ ಅಂತ ಹೇಳಿದ್ರೆ 2008 ಚುನಾವಣಾ ಫಲಿತಾಂಶದ ಬಳಿಕ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಪಡಿತಾ ಇರುವಂತಹ ಶೇಕಡವಾರು ಮತ ಪ್ರಮಾಣ ಏನಿದೆ ಅದು ಜಾಸ್ತಿ ಆಗಿದೆ. 2008ರಲ್ಲಿ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಒಂದು ಕ್ಷೇತ್ರ 2 ಪ್ರಮುಖ ಪಕ್ಷಗಳ ನಡುವೆ ಸೆಣಸಾಟದ ಜಿದ್ದಾಜಿದ್ದಿನ ಕ್ಷೇತ್ರವಾಗಿದ್ದಂತಹ ಕನಕಪುರ ಕಳೆದ ಚುನಾವಣೆಗಳಲ್ಲಿ 2013, 2018 ಮತ್ತು 2023 ಈ 3 ಚುನಾವಣೆಗಳಲ್ಲಿ ಹೇಗೆ ಒನ್ ಸೈಡ್ ಕ್ಷೇತ್ರವಾಗಿ ಬದಲಾಯಿತು ಅಂತೇಳಿ 2008ರಲ್ಲಿ ಡಿ.ಕೆ. ಶಿವಕುಮಾರ್ ಅವರು 48.34% ಮತಗಳನ್ನು ಪಡ್ಕೊಂಡಿದ್ರು. JDS ಆವಾಗ ಕನಕಪುರದಲ್ಲಿ 43% ಮತಗಳನ್ನು ಪಡ್ಕೊಂಡಿತ್ತು. ಸೊ ಕನಕಪುರದಲ್ಲಿ JDS ಮತ್ತು ಕಾಂಗ್ರೆಸ್ನ ನಡುವೆ ಫೈಟ್ ಇತ್ತು. ಬಟ್ 2013ಕ್ಕೆ ಡಿ.ಕೆ. ಶಿವಕುಮಾರ್ ಅವರ ಮತ ಪ್ರಮಾಣ 56%, ಮೋರ್ ದೆನ್ 50, ಅರ್ಧಕ್ಕಿಂತಲೂ ಒಟ್ಟು ಚಲಾವಣೆಯಾದ ಮತಗಳಲ್ಲಿ 50%ಕ್ಕಿಂತ ಜಾಸ್ತಿ ಮತಗಳನ್ನು ಪಡ್ಕೊಂಡ್ರು. ಅದಾದ ಬಳಿಕ 2018ರಲ್ಲಿ ಅದು 68%ಕ್ಕೆ ಹೆಚ್ಚಳಾಯಿತು. 2023 ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ 75% ಮತಗಳನ್ನು ಪಡ್ಕೊಂಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು ಕನಕಪುರ ವಿಧಾನಸಭಾ ಕ್ಷೇತ್ರಗಳಲ್ಲಿ. ಸೊ 2008ರ ಚುನಾವಣಾ ಫಲಿತಾಂಶವನ್ನು ಗಮನಿಸಿದ್ರೆ ಇನ್ ಕೇಸ್ ಕನಕಪುರದಲ್ಲಿ ಯಾರಾದರೂ ಪ್ರಬಲ ಅಭ್ಯರ್ಥಿಯನ್ನ ಬಿಜೆಪಿ ಮತ್ತೆ JDS ಜಂಟಿಯಾಗಿ ಹಾಕಿದ್ರೆ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರ ವಿರುದ್ಧ ಹೇಗೆ ಡಿ.ಕೆ. ಸುರೇಶ್ ವಿರುದ್ಧ ಹಾಕಿದ್ರು ಅದೇ ರೀತಿಯಾದಂತಹ ಪ್ರಬಲ ಅಭ್ಯರ್ಥಿಯನ್ನ ಹಾಕಿ ಒಕ್ಕಲಿಗ ಮತಗಳನ್ನ ಡಿ.ಕೆ. ಶಿವಕುಮಾರ್ ಅವರಿಂದ ದೂರ ಮಾಡಿಬಿಟ್ರೆ ಅಂತಹ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ಗೆ ಕನಕಪುರದಲ್ಲಿ ಗೆಲ್ಲಲಿಕ್ಕೆ ಬೇಕಾಗಿರುವಂಥದ್ದು ಅಹಿಂದ ಮತಗಳೇ. ಡಿ.ಕೆ. ಶಿವಕುಮಾರ್ ಅವರಿಗೆ ಕುಮಾರಸ್ವಾಮಿ ಚೆನ್ನಾಗಿ ಬಲೆ ಹೆಣಿತಾ ಇದ್ದಾರೆ. ನೆಕ್ಸ್ಟ್ ಟಾರ್ಗೆಟೇ ಇರುವಂಥದ್ದು ಕನಕಪುರದಲ್ಲಿ ಡಿ.ಕೆ. ಶಿವಕುಮಾರ್ ಅವರನ್ನು ಸೋಲಿಸಬೇಕು ಅಂತೇಳಿ. ಡಿ.ಕೆ. ಶಿವಕುಮಾರ್ ಅವರನ್ನು ಕನಕಪುರದಲ್ಲಿ ಸೋಲಿಸಿದ್ರೆ ಕುಮಾರಸ್ವಾಮಿ ಅವರ ಹಾದಿ ಸುಗಮ ಆಗುತ್ತೆ. ಸೊ ಅಂತಹ ಸನ್ನಿವೇಶದಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಬೇಕಾಗಿರುವಂಥದ್ದು ಅಹಿಂದ ಮತಗಳೇ. ಇಲ್ಲದೆ ಹೋದರೆ ಮತ್ತು 75% ಕನ್ಸೋಲ್ಟೇಷನ್ ಆಗಿದೆ ಅಂತ ಹೇಳಿದ್ರೆ ಅದು ಕಾರಣ ಏನು? ಬರೀ ಒಕ್ಕಲಿಗ ಮತಗಳು ಮಾತ್ರ ಅಲ್ಲ. ಡಿ.ಕೆ. ಶಿವಕುಮಾರ್ ಅವರಿಗೆ ಬಂದಿರುವಂಥದ್ದು ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಡಿ.ಕೆ. ಸುರೇಶ್ ಅವರಿಗೆ ಕನಕಪುರದಲ್ಲೇ ಲೀಡಿಂಗ್ ಸಿಕ್ಕಿಲ್ಲ. ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಡಿ.ಕೆ. ಸುರೇಶ್ ಅವರಿಗೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ. ಸೊ ಮೆಸೇಜ್ ಇದೆ ಡಿ.ಕೆ. ಶಿವಕುಮಾರ್ ಮತ್ತು ಡಿ.ಕೆ. ಸುರೇಶ್ ಇಬ್ಬರಿಗೂ ಕೂಡ. ನಿನ್ನೆ ಡಿ.ಕೆ. ಸುರೇಶ್ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ, ಜಾತಿ ಗಣತಿಯ ವಿರುದ್ಧ ನಾವಿಲ್ಲ ಅಂತೇಳಿ. ಜಾತಿ ಗಣತಿಯ ವಿರುದ್ಧ ನಾವಿಲ್ಲ, ಎಲ್ಲ ಸಮುದಾಯಗಳಿಗೂ ಅನುಕೂಲ ಆಗಬೇಕು ಎನ್ನುವಂತಹ ಕಾರಣಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜಾತಿ ಗಣತಿಯನ್ನು ಮಾಡಿಸಿದ್ದಾರೆ. ಎಲ್ರಿಗೂ ನ್ಯಾಯ ಕೊಡುವಂಥದ್ದು ನಮ್ಮ ಪಕ್ಷದ ಸಿದ್ಧಾಂತ ಅಂತೇಳಿ ಡಿ.ಕೆ. ಸುರೇಶ್ ಅವರು ನಿನ್ನೆ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ.